ವೆಲ್ಕಮ್ ಬ್ಯಾಕ್. ಈಗಾಗಲೇ ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನುವಂತ ಅಭಿಯಾನವನ್ನ ರಾಜ್ಯದಾದ್ಯಂತ ಮಾಡಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ದಾವಣಗೆರೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜನಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ವಿರೋಧಿಸಿ ಜನಯಾತ್ರೆ. ದಾವಣಗೆರೆ ಜನರ ನಡಿಗೆ ಧರ್ಮಸ್ಥಳದ ಕಡೆಗೆ ಅನ್ನುವಂತ ಶೀರ್ಷಿಕೆಯ ಅಡಿಯಲ್ಲಿ ಯಾತ್ರೆಯನ್ನ ಮಾಡಲಾಗುತ್ತೆ. ಜಯದೇವ ವೃತ್ತದಿಂದ ಯಾತ್ರೆ ಆರಂಭ ಆಗುತ್ತೆ. 500ಕ್ಕೂ ಅಧಿಕ ಜನ ಇದರಲ್ಲಿ ಭಾಗಿಯಾಗ್ತಾರೆ. 50ಕ್ಕೂ ಅಧಿಕ ಕಾರ್, 3 ಬಸ್ಗಳಲ್ಲಿ ಭಕ್ತರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಇವರು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಅವಹೇಳನಕಾರಿ ಆಗುವಂತಹ ಕೆಲಸಗಳು ಏನು ಕಳೆದ ಕೆಲ ತಿಂಗಳಿಂದ ಆಗ್ತಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆಯಿಂದ ಹಿಂದೂಗಳಿರಬಹುದು, ಧರ್ಮಸ್ಥಳ ಮಂಜುನಾಥನ ಭಕ್ತರು ಈಗ ಏನು ದೇವಸ್ಥಾನ ಮತ್ತು ವೀರೇಂದ್ರ ಹೆಗಡೆ ಅವರ ಬೆಂಬಲಕ್ಕೆ ನಿಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜಿಲ್ಲೆಯ ರಾಜ್ಯದ ಎಲ್ಲೆಡೆಯಿಂದ ಧರ್ಮಸ್ಥಳಕ್ಕೆ ಯಾತ್ರೆಗಳ ಮೂಲಕ ಸಾಗುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಇವತ್ತು ದಾವಣಗೆರೆಯಿಂದ ಏನು ಸಾಕಷ್ಟು ಜನ ಒಂದು ಯಾತ್ರೆಯನ್ನ ಕೈಗೊಂಡಿರುವಂತದ್ದು. ದಾವಣಗೆರೆ ಜನರ ನಡಿಗೆ ಧರ್ಮಸ್ಥಳದ ಕಡೆ ಅನ್ನುವಂತ ಒಂದು ಘೋಷವಾಕ್ಯದಡಿ ಧರ್ಮಸ್ಥಳದ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರಗಳನ್ನ ವಿರೋಧಿಸಿ ಇವತ್ತು ಯಾತ್ರೆಯನ್ನ ಕೈಗೊಂಡಿರುವಂತದ್ದು. 2 ಬಸ್ಸುಗಳು ಮತ್ತು ಸುಮಾರು 50ಕ್ಕೂ ಅಧಿಕ ಕಾರ್ಗಳಲ್ಲಿ ಇವತ್ತೇನೋ ಒಂದು ಪ್ರಯಾಣ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಯಾತ್ರೆಯಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲ ವಿವಿಧ ತಾಲೂಕುಗಳಿಂದ ಭಕ್ತರು ಸೇರ್ಕೊಳ್ತಿರುವಂತದ್ದು. ಉಜಿರೆಯಲ್ಲಿ ಇವರೆಲ್ಲರೂ ಸೇರ್ಕೊಂಡು ಅಲ್ಲಿಂದ ಒಂದು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಂಜುನಾಥನ ದರ್ಶನವನ್ನ ಪಡೆದು ತದನಂತರ ಏನು ಧರ್ಮದರ್ಶಿಗಳಾಗಿರುವಂತಹ ಶ್ರೀ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಅವರಿಗೆ ಏನು ತಾವು ನಿಮ್ಮ ಜೊತೆಗೆ ಇರ್ತೇವೆ, ಏನು ಧರ್ಮಸ್ಥಳದ ಕಳಂಕ ತೊಳೆಯತ್ತೆ ಅನ್ನುವಂತ ಒಂದು ಭರವಸೆ ನೀಡಿ ಒಂದು ವಾಗ್ದಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕಳೆದ ಕೆಲ ದಿನಗಳಿಂದ ಅಂದ್ರೆ ಆ ಒಂದು ತಿಂಗಳ ಒಳಗಾಗಿ ಸುಮಾರು 4-5 ಪ್ರತಿಭಟನೆಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ಆಗಿರುವಂತದ್ದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಬೃಹತ್ ಮೆರವಣಿಗೆ ಮೂಲಕ ಎಸಿ ಕಚೇರಿಯಿಂದ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಮೀರ್ ಇರಬಹುದು, ಆಮೇಲೆ ತಿಮರೋಡಿ ಇರಬಹುದು, ಗಿರೀಶ್ ಮಟ್ಟನ್ ಇರಬಹುದು, ಅವರೆಲ್ಲರಿಗೂ ಸಮರ್ಪಕ ಶಿಕ್ಷೆ ಆಗಬೇಕು, ಸರಿಯಾದ ಶಿಕ್ಷೆ ಆಗಬೇಕು, ಇದರಲ್ಲಿ ಕಾನೂನು ತನಿಖೆ ಆಗಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕಂತೇಳಿ ಒತ್ತಾಯವನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಯಾತ್ರೆಗೂ ಸಹ ಹೋಗ್ತಾ ಇದ್ದಾರೆ. ಆ ಭಕ್ತರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಯಾತ್ರೆಯನ್ನ ಕೈಗೊಂಡಿರುವಂತದ್ದು ಸರ್, ಆ ವಿಚಾರವಾಗಿ ಮಾತಾಡೋದಾದ್ರೆ ಎಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತರಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಪ್ರಯಾಣ ನಮ್ಮ ನಡೆ ಧರ್ಮಸ್ಥಳದ ಕಡೆಗೆ. ಯಾಕೆ ಅಂದ್ರೆ ಈಗ 2 ತಿಂಗಳಿಂದಲೂ ಸತತವಾಗಿ ಅಲ್ಲಿ ಎಡಪಂಥಿಯವರು ಷಡ್ಯಂತ್ರ ಮಾಡುವುದರಿಂದ ನಾವು ಅವರಿಗೆ ನಮ್ಮ ಬಲವನ್ನು ನಾವು ನಿಮ್ಮೊಂದಿಲ್ಲಿ ಅದೀವಿ ಅಂತ ಹೇಳಲಿಕ್ಕೋಸ್ಕರ ನಾವು ಇವತ್ತೆಲ್ಲರೂ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನ ಸುಮಾರು ನಮ್ಮ ದೇಶದಲ್ಲೆಲ್ಲ ಅಂತಾರಾಷ್ಟ್ರದಲ್ಲಿ ಸತ್ಯ ಭಕ್ತಾದಿಗಳಿದ್ದಾರೆ. ಅವರಿಗೆ ಯಾವ ತರದ್ದು ನೋವು ಆಗದ ರೀತಿ ಈ ಏನ್ ಷಡ್ಯಂತ್ರ ಮಾಡಿದಾರೋ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಈ ಸರ್ಕಾರ ಆಗಲಿ ಬೇರೆ ಇನ್ನೊಂದು ಪೊಲೀಸ್ ಇಲಾಖೆ ಆಗಲಿ ಪ್ರತಿಯೊಂದನ್ನು ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ನಾನು ನಮಸ್ಕರಿಸುತ್ತಾ ಬೇಡಿಕೊಳ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಾಳಂಕವನ್ನ ಹೋಗಲಾಡಿಸಲು ಎಲ್ಲರೊಂದು ಪ್ರಯತ್ನ ಮಾಡಬೇಕು, ಹಿಂದೂಗಳಲ್ಲೊಂದು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಕೊಡುವ ಮೂಲಕ ಮತ್ತು ಅಪಪ್ರಚಾರಕ್ಕೆ ಮುಂದಾಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಸಹ ಮಾಡಲು ಈಗಾಗಲೇ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನುವಂತ ಅಭಿಯಾನವನ್ನ ರಾಜ್ಯದಾದ್ಯಂತ ಮಾಡಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ದಾವಣಗೆರೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜನಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ವಿರೋಧಿಸಿ ಜನಯಾತ್ರೆ. ದಾವಣಗೆರೆ ಜನರ ನಡಿಗೆ ಧರ್ಮಸ್ಥಳದ ಕಡೆಗೆ ಅನ್ನುವಂತ ಶೀರ್ಷಿಕೆಯ ಅಡಿಯಲ್ಲಿ ಯಾತ್ರೆಯನ್ನ ಮಾಡಲಾಗುತ್ತೆ. ಜಯದೇವ ವೃತ್ತದಿಂದ ಯಾತ್ರೆ ಆರಂಭ ಆಗುತ್ತೆ. 500ಕ್ಕೂ ಅಧಿಕ ಜನ ಇದರಲ್ಲಿ ಭಾಗಿಯಾಗ್ತಾರೆ. 50ಕ್ಕೂ ಅಧಿಕ ಕಾರ್, 3 ಬಸ್ಗಳಲ್ಲಿ ಭಕ್ತರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ.
ಇವರು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಅವಹೇಳನಕಾರಿ ಆಗುವಂತ ಕೆಲಸಗಳು ಏನು ಕಳೆದ ಕೆಲ ತಿಂಗಳಿಂದ ಆಗ್ತಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆಯಿಂದ ಹಿಂದೂಗಳಿರ್ಬೋದು, ಧರ್ಮಸ್ಥಳ ಮಂಜುನಾಥನ ಭಕ್ತರು ಈಗ ಏನು ದೇವಸ್ಥಾನ ಮತ್ತು ವೀರೇಂದ್ರ ಹೆಗಡೆ ಅವರ ಬೆಂಬಲಕ್ಕೆ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲೆಡೆಯಿಂದ ಧರ್ಮಸ್ಥಳಕ್ಕೆ ಯಾತ್ರೆಗಳ ಮೂಲಕ ಸಾಗುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಇವತ್ತು ದಾವಣಗೆರೆಯಿಂದ ಏನು ಸಾಕಷ್ಟು ಜನ ಒಂದು ಯಾತ್ರೆಯನ್ನು ಕೈಗೊಂಡಿರುವಂತದ್ದು. ದಾವಣಗೆರೆ ಜನರ ನಡಿಗೆ ಧರ್ಮಸ್ಥಳದ ಕಡೆಗೆ ಅನ್ನುವಂತ ಒಂದು ಘೋಷವಾಕ್ಯದಡಿ ಧರ್ಮಸ್ಥಳದ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರಗಳನ್ನ ವಿರೋಧಿಸಿ ಇವತ್ತು ಏನು ಯಾತ್ರೆಯನ್ನ ಕೈಗೊಂಡಿರುವಂತದ್ದು. 2 ಬಸ್ಗಳು ಮತ್ತು ಸುಮಾರು 50ಕ್ಕೂ ಅಧಿಕ ಕಾರುಗಳಲ್ಲಿ ಇವತ್ತೇನೋ ಒಂದು ಪ್ರಯಾಣ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಯಾತ್ರೆಯಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲ ವಿವಿಧ ತಾಲೂಕುಗಳಿಂದ ಭಕ್ತರು ಸೇರ್ಕೊಳ್ತಿರುವಂತದ್ದು. ಉಜಿರೆಯಲ್ಲಿ ಇವರೆಲ್ಲರೂ ಸೇರ್ಕೊಂಡು ಅಲ್ಲಿಂದ ಒಂದು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಂಜುನಾಥನ ದರ್ಶನವನ್ನ ಪಡೆದು ತದನಂತರ ಏನು ಧರ್ಮದರ್ಶಿಗಳಾಗಿರುವಂತಹ ಶ್ರೀ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಅವರಿಗೆ ಏನು ತಾವು ನಿಮ್ಮ ಜೊತೆಗೆ ಇರ್ತೇವೆ, ಏನು ಧರ್ಮಸ್ಥಳದ ಕಳಂಕ ತೊಳೆಯತ್ತೆ ಅನ್ನುವಂತ ಒಂದು ಭರವಸೆ ನೀಡಿ ಒಂದು ವಾಗ್ದಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕಳೆದ ಕೆಲ ದಿನಗಳಿಂದ ಅಂದ್ರೆ ಆ ಒಂದು ತಿಂಗಳ ಒಳಗಾಗಿ ಸುಮಾರು 4-5 ಪ್ರತಿಭಟನೆಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ಆಗಿರುವಂತದ್ದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಬೃಹತ್ ಮೆರವಣಿಗೆ ಮೂಲಕ ಎಸಿ ಕಚೇರಿಯಿಂದ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಸಮೀರ್ ಇರಬಹುದು, ಆಮೇಲೆ ತಿಮರೋಡಿ ಇರಬಹುದು, ಗಿರೀಶ್ ಮಟ್ಟನ್ ಇರಬಹುದು, ಅವರೆಲ್ಲರಿಗೂ ಸಮರ್ಪಕ ಶಿಕ್ಷೆ ಆಗಬೇಕು, ಸರಿಯಾದ ಶಿಕ್ಷೆ ಆಗಬೇಕು, ಇದರಲ್ಲಿ ಕಾನೂನು ತನಿಖೆ ಆಗಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕಂತೇಳಿ ಒತ್ತಾಯವನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಯಾತ್ರೆಗೂ ಸಹ ಹೋಗ್ತಾ ಇದ್ದಾರೆ. ಆ ಭಕ್ತರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಯಾತ್ರೆಯನ್ನ ಕೈಗೊಂಡಿರುವಂತದ್ದು ಸರ್, ಆ ವಿಚಾರವಾಗಿ ಮಾತಾಡೋದಾದ್ರೆ ಎಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತರಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಪ್ರಯಾಣ ನಮ್ಮ ನಡೆ ಧರ್ಮಸ್ಥಳದ ಕಡೆಗೆ. ಯಾಕೆ ಅಂದ್ರೆ ಈಗ 2 ತಿಂಗಳಿಂದಲೂ ಸತತವಾಗಿ ಅಲ್ಲಿ ಎಡಪಂಥಿಯವರು ಷಡ್ಯಂತ್ರ ಮಾಡುವುದರಿಂದ ನಾವು ಅವರಿಗೆ ನಮ್ಮ ಬಲವನ್ನು ನಾವು ನಿಮ್ಮೊಂದಿಲ್ಲಿ ಅದೀವಿ ಅಂತ ಹೇಳಲಿಕ್ಕೋಸ್ಕರ ನಾವು ಇವತ್ತೆಲ್ಲರೂ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನ ಸುಮಾರು ನಮ್ಮ ದೇಶದಲ್ಲೆಲ್ಲ ಅಂತಾರಾಷ್ಟ್ರದಲ್ಲಿ ಸತ್ಯ ಭಕ್ತಾದಿಗಳಿದ್ದಾರೆ. ಅವರಿಗೆ ಯಾವ ತರದ್ದು ನೋವು ಆಗದ ರೀತಿ ಈಗ ಏನ್ ಷಡ್ಯಂತ್ರ ಮಾಡಿದಾರೋ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಈ ಸರ್ಕಾರ ಆಗಲಿ ಬೇರೆ ಇನ್ನೊಂದು ಪೊಲೀಸ್ ಇಲಾಖೆ ಆಗಲಿ ಪ್ರತಿಯೊಂದನ್ನು ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ನಾನು ನಮಸ್ಕರಿಸುತ್ತಾ ಬೇಡಿಕೊಳ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕವನ್ನ ಹೋಗಲಾಡಿಸಲು ಎಲ್ಲರೊಂದು ಪ್ರಯತ್ನ ಮಾಡಬೇಕು, ಹಿಂದೂಗಳೆಲ್ಲ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಕೊಡುವ ಮೂಲಕ ಮತ್ತು ಅಪಪ್ರಚಾರಕ್ಕೆ ಮುಂದಾಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಸಹ ಮಾಡಲು ಈಗಾಗಲೇ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನುವಂತ ಅಭಿಯಾನವನ್ನ ರಾಜ್ಯದಾದ್ಯಂತ ಮಾಡಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ದಾವಣಗೆರೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜನಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ವಿರೋಧಿಸಿ ಜನಯಾತ್ರೆ. ದಾವಣಗೆರೆ ಜನರ ನಡಿಗೆ ಧರ್ಮಸ್ಥಳದ ಕಡೆಗೆ ಅನ್ನುವಂತ ಶೀರ್ಷಿಕೆಯ ಅಡಿಯಲ್ಲಿ ಯಾತ್ರೆಯನ್ನ ಮಾಡಲಾಗುತ್ತೆ. ಜಯದೇವ ವೃತ್ತದಿಂದ ಯಾತ್ರೆ ಆರಂಭ ಆಗುತ್ತೆ. 500ಕ್ಕೂ ಅಧಿಕ ಜನ ಇದರಲ್ಲಿ ಭಾಗಿಯಾಗ್ತಾರೆ. 50ಕ್ಕೂ ಅಧಿಕ ಕಾರ್, 3 ಬಸ್ಗಳಲ್ಲಿ ಭಕ್ತರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಇದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಅವಹೇಳನಕಾರಿ ಆಗುವಂತ ಕೆಲಸಗಳು ಏನು ಕಳೆದ ಕೆಲ ತಿಂಗಳಿಂದ ಆಗ್ತಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆಯಿಂದ ಹಿಂದೂಗಳಿರ್ಬೋದು, ಧರ್ಮಸ್ಥಳ ಮಂಜುನಾಥನ ಭಕ್ತರು ಈಗ ಏನು ದೇವಸ್ಥಾನ ಮತ್ತು ವೀರೇಂದ್ರ ಹೆಗಡೆ ಅವರ ಬೆಂಬಲಕ್ಕೆ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲೆಡೆಯಿಂದ ಧರ್ಮಸ್ಥಳಕ್ಕೆ ಯಾತ್ರೆಗಳ ಮೂಲಕ ಸಾಗುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಇವತ್ತು ದಾವಣಗೆರೆಯಿಂದ ಏನು ಸಾಕಷ್ಟು ಜನ ಒಂದು ಯಾತ್ರೆಯನ್ನ ಕೈಗೊಂಡಿರುವಂತದ್ದು. ದಾವಣಗೆರೆ ಜನರ ನಡಿಗೆ ಧರ್ಮಸ್ಥಳದ ಕಡೆಗೆ ಅನ್ನುವಂತ ಒಂದು ಘೋಷವಾಕ್ಯದಡಿ ಧರ್ಮಸ್ಥಳದ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರಗಳನ್ನ ವಿರೋಧಿಸಿ ಇವತ್ತು ಯಾತ್ರೆಯನ್ನ ಕೈಗೊಂಡಿರುವಂತದ್ದು. 2 ಬಸ್ಗಳು ಮತ್ತು ಸುಮಾರು 50ಕ್ಕೂ ಅಧಿಕ ಕಾರುಗಳಲ್ಲಿ ಇವತ್ತೇನೋ ಒಂದು ಪ್ರಯಾಣ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಯಾತ್ರೆಯಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲ ವಿವಿಧ ತಾಲೂಕುಗಳಿಂದ ಭಕ್ತರು ಸೇರ್ಕೊಳ್ತಿರುವಂತದ್ದು. ಉಜಿರೆಯಲ್ಲಿ ಇವರೆಲ್ಲರೂ ಸೇರ್ಕೊಂಡು ಅಲ್ಲಿಂದ ಒಂದು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಂಜುನಾಥನ ದರ್ಶನವನ್ನ ಪಡೆದು ತದನಂತರ ಏನು ಧರ್ಮದರ್ಶಿಗಳಾಗಿರುವಂತಹ ಶ್ರೀ ವೀರೇಂದ್ರ ಹೆಗಡೆ ಅವರನ್ನ
ಭೇಟಿ ಮಾಡಿ ಅವರಿಗೆ ಏನು ತಾವು ನಿಮ್ಮ ಜೊತೆಗೆ ಇರ್ತೇವೆ, ಏನು ಧರ್ಮಸ್ಥಳದ ಕಳಂಕ ತೊಳೆಯತ್ತೆ ಅನ್ನುವಂತ ಒಂದು ಭರವಸೆ ನೀಡಿ ಒಂದು ವಾಗ್ದಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕಳೆದ ಕೆಲ ದಿನಗಳಿಂದ ಅಂದ್ರೆ ಆ ಒಂದು ತಿಂಗಳ ಒಳಗಾಗಿ ಸುಮಾರು 4-5 ಪ್ರತಿಭಟನೆಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ಆಗಿರುವಂತದ್ದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಬೃಹತ್ ಮೆರವಣಿಗೆ ಮೂಲಕ ಎಸಿ ಕಚೇರಿಯಿಂದ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಸಮೀರ್ ಇರಬಹುದು, ಆಮೇಲೆ ತಿಮರೋಡಿ ಇರಬಹುದು, ಗಿರೀಶ್ ಮಟ್ಟಣ್ಣ ಇರಬಹುದು, ಅವರೆಲ್ಲರಿಗೂ ಸಮರ್ಪಕ ಶಿಕ್ಷೆ ಆಗಬೇಕು, ಸರಿಯಾದ ಶಿಕ್ಷೆ ಆಗಬೇಕು, ಇದರಲ್ಲಿ ಕಾನೂನು ತನಿಖೆ ಆಗಬೇಕು, ಕಠಿಣ ಕಾನೂನು ಕ್ರಮ ಆಗ್ಬೇಕಂತೇಳಿ ಒತ್ತಾಯವನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಯಾತ್ರೆಗೂ ಸಹ ಹೋಗ್ತಾ ಇದ್ದಾರೆ. ಆ ಭಕ್ತರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಯಾತ್ರೆಯನ್ನ ಕೈಗೊಂಡಿರುವಂತದ್ದು ಸರ್, ಆ ವಿಚಾರವಾಗಿ ಮಾತಾಡೋದಾದ್ರೆ ಎಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತರಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಪ್ರಯಾಣ ನಮ್ಮ ನಡೆ ಧರ್ಮಸ್ಥಳದ ಕಡೆಗೆ. ಯಾಕೆ ಅಂದ್ರೆ ಈಗ 2 ತಿಂಗಳಿಂದಲೂ ಸತತವಾಗಿ ಅಲ್ಲಿ ಎಡಪಂಥಿಯವರು ಷಡ್ಯಂತ್ರ ಮಾಡುವುದರಿಂದ ನಾವು ಅವರಿಗೆ ನಮ್ಮ ಬಲವನ್ನು ನಾವು ನಿಮ್ಮೊಂದಿಲ್ಲಿ ಅದೀವಿ ಅಂತ ಹೇಳಲಿಕ್ಕೋಸ್ಕರ ನಾವು ಇವತ್ತೆಲ್ಲರೂ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನ ಸುಮಾರು ನಮ್ಮ ದೇಶದಲ್ಲೆಲ್ಲ ಅಂತಾರಾಷ್ಟ್ರದಲ್ಲಿ ಸತ್ಯ ಭಕ್ತಾದಿಗಳಿದ್ದಾರೆ. ಅವರಿಗೆ ಯಾವ ತರದ್ದು ನೋವು ಆಗದ ರೀತಿ ಈಗ ಏನ್ ಷಡ್ಯಂತ್ರ ಮಾಡಿದಾರೋ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಈ ಸರ್ಕಾರ ಆಗಲಿ ಬೇರೆ ಇನ್ನೊಂದು ಪೊಲೀಸ್ ಇಲಾಖೆ ಆಗಲಿ ಪ್ರತಿಯೊಂದನ್ನು ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ನಾನು ನಮಸ್ಕರಿಸುತ್ತಾ ಬೇಡಿಕೊಳ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಾಳಂಕವನ್ನ ಹೋಗಲಾಡಿಸಲು ಎಲ್ಲರೊಂದು ಪ್ರಯತ್ನ ಮಾಡಬೇಕು, ಹಿಂದೂಗಳೆಲ್ಲ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಕೊಡುವ ಮೂಲಕ ಮತ್ತು ಅಪಪ್ರಚಾರಕ್ಕೆ ಮುಂದಾಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಸಹ ಮಾಡಲು ಈಗಾಗಲೇ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.